ಇವರೆಲ್ಲ ಒಬ್ಬ ನನ್ನ ಮಗ ನನ್ನ ಗೆಳೆಯ ವಿಶ್ವಾಸನ ಅಮ್ಮ ಎಲ್ಲ ರೀತಿಯಲ್ಲಿ ಯಾಕೆ ಗೊತ್ತಾ ಮದುವೆ ಹೌದು ನನ್ನ ಮಗನಿಗೆ ಅವಲಕ್ಷಣ ನೀನು ಅಲ್ಲ ಅವಲಕ್ಷಣ ನಿಮ್ಮ ಲಕ್ಷಣ ಇದು ಮದುವೆ ಹೋಗೋರು ಬಟ್ಟೆ ಬರೀ ಒಳ್ಳೆ ಬಟ್ಟೆಗಳನ್ನು ಧರಿಸಿ ಇದು ಈ ಸಲ ಮಾಡಿಸಿದ್ದು ಈ ಸಲ ಎಷ್ಟು ಸಮಯ ಯಾವಾಗಲೂ ಮದುವೆ ಆಗಿಲ್ಲ ಮತ್ತೆ ಇಂಥ ಬಟ್ಟೆ ಎಲ್ಲ ಅಷ್ಟು ಬೆಲೆ ಹೌದೌದು ನಾವೆಲ್ಲ ಹೀಗೆ ಹೊರಳುವ ಹಾಕುವಂತ ವಸ್ತ್ರಗಳು ಹೌದು ಮದುವೆಗೆ ಹೋಗುವಾಗ ಇದನ್ನೆಲ್ಲ ಇದರಲ್ಲಿ ಏನಾಗಿದೆ ಹಳೆ ಬಟ್ಟೆ ಅಲ್ಲ ಕಣ್ಣು ಸರಿಲ್ಲ ಪಾಪಿ ದೇಶೀಯ ಬಟ್ಟೆ ಮದುವೆಗೆ ಹೋಗುವ ವಿದೇಶದ ಬಟ್ಟೆಯನ್ನು ನೋಡಬೇಕು ವಿದೇಶದ ಬಟ್ಟೆಯನ್ನು ನಮ್ಮಲ್ಲಿ ಸಿಕ್ಕುದಿಲ್ಲ ಈ ವಿದೇಶದವರು ನಾನು ವಿದೇಶದವ ಮತ್ತೆ ಅಲ್ಲಿ ಹೋಗ್ತಾ ಬರ್ತಾರೆ ಹೊಸ ಬಟ್ಟೆಯನ್ನು ನಾವು ನಾವು ಅರಮನೆಯಿಂದ ಹೊರಡುವಾಗ ಏನು ಹಿಡ್ಕೊಂಡು ಮಾಡಬೇಕು ಇನ್ನೊಮ್ಮೆ ಇದು ಹೊರ ದೇಶದಲ್ಲ ಇದು ಈ ದೇಶದ್ದಲ್ಲ ಈ ದೇಶದಲ್ಲ ಹೊರ ದೇಶದ ಇದು ಈ ದೇಶದ ಯಾರು ಹೇಳಿ ನಮಗೆಲ್ಲ ಕೊಡ್ತೀವಿ ನಮ್ಮ ಮಗನಿಗೆ ದೇಶ ಈ ದೇಶದ್ದು ನಮ್ಮ ದೇಶದ ಸಮಾಜ ಇಷ್ಟವಲ್ಲ ನಾವೊಂದು ದೇಶವನ್ನು ಉಳಿಸಿದ ಪುಣ್ಯ ನಿನ್ನಿಂದ ಬಡವರಲ್ಲ ನಾವು ಏನು ಇರುವುದಿಲ್ಲ ಕೊಡುವ ನನ್ನ ಗುರುಗಳಲ್ಲಿದ್ದಾರೆ ಕಾಣುವುದು ನನ್ನಕ್ಕೆ ಹೇಳಿ ಈಗ ಬರ್ತಾ ಉಂಟು ಅಲ್ಲ ಅವ್ರು ಯಾವಾಗಲೂ ಮಕ್ಕಳ ಮೇಲೆ ಕುಡಿಯುವುದಂತ ಬಿಟ್ಟು ಹೌದು ಎಲ್ಲಿಯೇ ಕೂತಿದ್ದಾರೆ ನಮ್ಮನ್ನು ಬಂದು ಕೇಳಿ ಇಲ್ಲಿ ಇಲ್ಲ
ಎಂತದು ಎಲ್ಲಿಗೆ ಬಂದಿದ್ದೇನೆ ಎನ್ನುವ ಸ್ವಲ್ಪ ಜ್ಞಾನ ಅಂತ ಗುರುಗಳೇ ಹೊಂದಿಸಿಕೊಂಡಿದ್ದೆ. ನಿನ್ನ ಅಪ್ಪ ಗುರುಗಳು ನನ್ನನ್ನು ನೋಡುವಾಗ ನಾನು ಈ ಮಂಗನಿಗೆ ಗುರುವ ಗುರುಗಳೇ ಕರಡಿ ಮಾತಾಡಿದ್ರೆ ಜಾಗ್ರತೆ. ನಾನು ಕರ್ಣ. ಕರ್ಣ? ಹೌದು ನೀನು ಕರ್ಣ ಅಲ್ಲ, ಕರ್ಣ ಹೋದದ್ದು ನೀನು. ಗುರುಗಳೇ ಹೊಟ್ಟೆ ಮೇಲೆ ಬಿಡ್ತಾನೆ ಈಗ. ನನ್ನದೊಂದು ನಮಸ್ಕಾರ. ಎಂತದಿದು ಮಾವ? ಯಾರ ನಿನ್ನ ಮಾವ? ಎಂತದಿದಲ್ಲ ಗುರುಗಳೇ? ನಾನು ಗೌರವ. ಗೌರವ? ನೀನೊಂದು ಬರೆದು ಹಾಕಬೇಕು ಹಣೆಯಲ್ಲಿ, ನಾನು ಗೌರವ ಅಂತ. ನೋಡಿದವರಿಗಾದ್ರೂ ಗೊತ್ತಾಗ್ಬೇಕಲ್ಲ. ನಾನು ಹಸ್ತಿನಾವತಿಯಿಂದ ಗೌರವನನ್ನು ಬರ್ಲಿಕ್ಕೆ ಹೇಳಿದ್ರೆ ಇಲ್ಲಿ ಬಂದು ನೋಡಿದ್ರೆ ನವರಾತ್ರಿಯ ವೇಷಗಳೆಲ್ಲ ಕಾಣ್ತಾ ಉಂಟು. ಎಲ್ಲಿ ಇದು ಹೊಸ ಉಡುಪು. ಎಂತದ್ದು ಹೊಸ ಹುಡುಕು? ಇದೆಲ್ಲ ನಮ್ಮನ್ನು ನೋಡಿ ನಗಾಡ್ತಾರೆ. ನೀನು ನಗಾಡದೆ ನಾನು ನಗಾಡುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಬೇಸರ ಆಗ್ತದೆ. ಎಂತದ್ದು ಆಗಿದೆ ಆಗಿದ್ದೆ. ಈಗ ನೀನು ಗೌರವನ, ನಾನೇ ಗೌರವ. ಇದನ್ನು ನಾನು ನಂಬಬೇಕಾ? ಒಂದು ವೇಳೆ ನಂಬುವುದೇ ಹೌದು ಅಂತ ಆದ್ರೆ ಸರಿ. ಈ ಗಿರೀಶು ಎಲ್ಲಿ ಸಿಕ್ಕಿತ್ತು ನಿಮಗೆ? ದಾರಿಯಲ್ಲಿ ಬರುವಾಗ ಒಬ್ಬ ವ್ಯಾಪಾರಿ ಸಿಕ್ಕಿದ. ಅವರು ಕೊಟ್ಟ. ಹಣ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಮತ್ತೆ ಇದು ಹೊರದೇಶದ್ದು. ಹಣ ಕೊಟ್ಟು ಪಡೆದದ್ದೇ ಸರಿ ಬರುವುದಿಲ್ಲ. ಇನ್ನು ಧರ್ಮಕ್ಕೆ ನಿಮಗೆ ಅದೇ ಅದರಲ್ಲೇ ಹೋದದ್ದು. ನೀನು ಅಷ್ಟು ಸಲ ಇರ್ತಿದ್ರೆ ನೀನು ಬಲರಾಮ ಆಗ್ತಿದ್ದಿ, ನಾನು ಗೌರವ ಆಗ್ತಿದ್ದೆ. ಅದು ಗೊತ್ತುತ್ತದೆ ನಿಮಗೆ. ಬೇಡ ಆಲೋಚನೆ ಮಾಡಬೇಡಿ. ವಾರಾವತಿಯಲ್ಲಿ ನಮ್ಮಲ್ಲಿ ಭಂಡಾಗಾರದಲ್ಲಿರುವಂತಹ ಹೊಸ ಬಟ್ಟೆಗಳನ್ನು ಯಾರಾದ್ರೂ ನಂಬ್ಯಾರ? ನಾನೊಂದು ಸ್ವಲ್ಪ ನನ್ನ ಬುದ್ಧಿ ಕೊರಕುವಂತ ಇಲ್ಲದಿದ್ರೆ ಒಬ್ಬ ಹೆಡ್ಡಾಗ್ತಿದ್ರೆ ಈಗ ಹೇಗೆ ಅವನು ನನಗೆ ತುಂಬಾ ಬೈತಿದ್ದೆ. ತೊಂದರೆ ಇಲ್ಲ, ನೀನು ಅದನ್ನು ಕೇಳುವುದಕ್ಕೆ ಇರುವ ಹಾಗಲ್ವ? ಗುರು ಯಾವಾಗಲೂ ಮನಸ್ಪೂರ್ವಕವಾಗಿ ಬೈಯುವುದಿಲ್ಲ, ಪ್ರೀತಿಯಿಂದ ಬೈಯುವುದು. ಇರ್ಲಿ, ಬರುವಾಗ ದಾರಿಯಲ್ಲಿ ನಿಮಗೆ ವ್ಯಾಪಾರಿ ಒಬ್ಬ ಸಿಕ್ಕಿದ. ಅವನಲ್ಲಿರುವ ಹೊಸತನ್ನು ನಿಮಗೆ ಕೊಟ್ಟು ನಿಮ್ಮಲ್ಲಿರುವ ಹಳತನ್ನು ಅವ ಸ್ವೀಕರಿಸಿದ. ಹಾಗಾದ್ರೆ ಇದರ ಮಧ್ಯದಲ್ಲಿ ಏನೋ ಒಂದು ಕಾಲಸ್ಥಾನ ಆಗಿದೆ ಎನ್ನುವುದು ಅರ್ಥ ಆಯ್ತು. ಕಾರಣ ಸ್ವಲ್ಪ ಶಾಸ್ತ್ರ ಮಾಡ್ಕೊಳ್ಳಿ. ಇನ್ನು ತಡೆ ಮಾಡುವುದು ಬೇಡ. ನಾವು ನಿಗದಿ ಮಾಡಿದ ಮುಹೂರ್ತಕ್ಕಿಂತ ಮುಂಚಿತವಾಗಿ ಮದುವೆ ಆಗಬೇಕು. ಮದುವೆ ಮದುವೆ ನನಗೆಲ್ಲ ನೋಡಿಯಲ್ಲಿ ಅವನಿಗೆಲ್ಲ ಮಾತ್ರ ನಿಮ್ಮನ ಮಗನಿಗೆ ನೋಡ್ಲಿಕ್ಕೆ ಲಕ್ಷಣ ಅವ ಲಕ್ಷಣ ಇವನ ಮಗ ಅವ ಲಕ್ಷಣ ಅಂತ ಇವನ ಮಗ ಅವ ಲಕ್ಷಣ ಅವ ದುಶ್ಯಾಸನ ಇವ ಕರ್ಮ. ಬಂದದ್ದು ಮದುವೆಗೆ. ಬಂದದ್ದು ಯಾರ ಮದುವೆ? ನನ್ನ ಮಗಳು ಕಣಕನಿಗೆ ಮದುವೆ ಅಲ್ವಾ? ಇವರು ಮದುವೆಗೆ ಅಲ್ವಾ? ನೀನೇ ನೋಡುವುದು ಪುಣ್ಯಾತ್ಮ. ನೋಡ್ಲಿಲ್ಲ ಇಷ್ಟೊಂದು ನೀನು ಮದುವೆ ಆಗಲಿಲ್ಲ.
ಯಾವ ಆಚಾರ ಆಗಿ ಹೋಯ್ತಪ್ಪ. ನಿನಗೆ ನೋಡ್ಲಿಕ್ಕೆ ಆಗುದಿಲ್ವಾ? ಮಗನೇ ಬಾ ಬಾ ಹೋಗಿ ಕರ್ಕೊಂಡು ಬಾ, ನಿನ್ನ ಮಗ ಅಲ್ವಾ, ಊರಿನವರ ಮಗ. ಬಾ ಬಾ ಹೌದು. ಬಾ ಮಗನೇ ಬಾ ಮಗನೇ ಬಾ. ಯಾರ ಮಗ? ಮಗನೇ ಬಾ. ನನ್ನ ಮಗ ಮಿತ್ರ ಅತ್ತಿಗೆಯ ಮಗ. ಮಿತ್ರ ಗೊತ್ತಾಯ್ತಾ? ಹುಡುಗರೇ, ನನ್ನ ಮದುವೆ ಆದ ಮೇಲೆ ಹೇಳು. ಮದುವೆ ಆಗ್ಬಾರ್ದಿತ್ತು ಅಂತ. ಮದುವೆ ಆಗ್ಬೇಕು, ಮದುವೆ ಹೇಳು. ಸರಿ ನೋಡ್ತೀನಿ. ಹುಳಿ ಉಂಟಾ? ನಿಮ್ಗೆ ವ್ಯಾಖ್ಯ ಚಾಮುಂಡಿಯನ್ನು ಭಾಳ ಮಾಡಿ. ಸರಿ ನೋಡ ಈ ತರ ಮದುವೆ ಬೇಡ. ನಾವು ಕೊಟ್ಟವರು ಮಾತಾಡುವ ಮತ್ತೆ ಬರ್ಬೇಡ. ಇವ ನಿನ್ನ ಮಗನ. ಹೌದು ಬಿಡುತ್ತಿದೆ. ಬರುವಾಗ ಮಗು ಬದಲಾವಣೆ ಆಗಿಲ್ಲ. ಗಂಡು ಮಗು. ಗಂಡು ಮಗು. ಎಂತ ಬೇಕಾ? ಉಂಟು. ಓ, ತಮಿಳಿನ ಭಾಷೆಯಲ್ಲಿ ಹಾವು ಅಂತ. ಹಾವು ಹಾವು ಅಭಿನಯ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ. ಹಾವು ಕಾಣ್ತದೆ ಕುಟುಂಬಕ್ಕೆ ಏನಾದರೂ ಆಕ್ಲೇಶ ಬಲಿ ಮಾಡಿಸಬೇಕು, ನಾಡವಂಡರ ಮಾಡಿಸಬೇಕು. ಮೊದಲು ಹೇಗೆ ಸತೀಶೋಹಿತ ನಾಡವಂಡರ ಮಾಡಿ ರೋಹಿತನಾಗಿ ನನ್ನನ್ನೇ ಗೆಲ್ಲಬೇಕು ಎಲ್ಲ ಸರಿಯಾಗಿ ಆಯ್ತು. ಅದನ್ನು ಮತ್ತೆ ಹಾಡುವ. ಇಳೆಗೊರಗೆ ಸುದ್ದಿಗಳು ಬಿರುಗಡೆಯೇ ಕರಗರಿಸಿ ಸಾರಿದವು ಕೃಷ್ಣನೆಡೆಗೆ. ಮಾನ ಹೋಯ್ತು ತಮ್ಮ, ಮಾನ ಹೋಯ್ತು ತಮ್ಮ, ನಮ್ಮೊಳಗೆ ನಡೆಯುವೆ ಅಮಮಾನ. ಮಾನಿಯ ಗುರುಕುಲ ಮಾಡುವುದಲ್ಲ, ಸೊಲುಗಳಿಂದ ಬರತಾನೆಂದಾದುದೇ. ಮಾನ ಹೋಯ್ತು ತಮ್ಮ, ಮಾನ ಹೋಯ್ತು ಮಾನ ಹೋಯ್ತು ತಮ್ಮ. ಯಾರಿಂದ ಹೋಯ್ತು? ನನ್ನ ಮಗಳಿಗೆ ಮದುವೆ ಅಂತ ನಾನು ಭಾವಿಸಿದ್ದೆ. ಸಭೆಯಲ್ಲಿ ಜೇನು ನೊಣಗಳು ತಮ್ಮ ಕಟ್ಟಿ ಸಾಯ್ತಾವೆ. ಅಯ್ಯಯ್ಯೋ, ಜೇನು ಕೃಷಿ ಮಾಡುವವರಾಗಿ ಕಾಣ್ತಾರೆ. ಅಣ್ಣ ತಮ್ಮ ಅಲ್ಲಿ ಯಾರು ಇಲ್ಲಿ ಅಣ್ಣ ಯಾರು? ಅದೇನು ತಮ್ಮ ಅಲ್ಲ. ಅದೇ ನನಗೆ ಜೇನು ನನ್ನ ಕಚ್ಚಿದ ಮೇಲೆ ಎಲ್ಲಿಗೆಲ್ಲ ಕಚ್ಚಿದ ಗೊತ್ತಾಗಲಿಲ್ಲ. ಯಾರ್ಯಾರು ಯಾವ್ದು ಅಂತ ಅರ್ಥ ಆಗುದಿಲ್ಲ. ನನ್ನ ಮಗಳು ಕನಕಾಂಗಿ ಇದೆ. ಹತ್ತಿರೆಯ ಸುಯೋಧನನ ಮಗ ಲಕ್ಷಣವನ್ನು ಮದುವೆ ಮಾಡಿಕೊಡುವುದು ಅಂತ ನಿಶ್ಚಯಿಸಿದ್ದೆ. ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಆಯ್ತು ಅಂತ ಆದ್ರೆ ಸಭೆಯಲ್ಲಿ ಜೇನು. ಹೌದು, ಯಾರಲ್ಲಿ ಹೇಳಿದ್ರು? ನನ್ನ ಮರ್ಯಾದೆ ಮಾತ್ರ ಅಲ್ಲ, ಹೋದ್ರೆ ಚಿಕ್ಕಪ್ಪ ನಿನ್ನ ಮರ್ಯಾದೆಯು ಹೋಗ್ತಾನೆ. ಅಲ್ಲ, ವಿಷಯ ನನ್ನ ಗಮನಕ್ಕೆ ಬಂದ ಮೇಲೆ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ನಾವು ಸೂಚಿಸಬೇಕು. ಹೇಗೆ? ಈ ಜೇನು ನನ್ನ ಯಾಕೆ ಬಂತು? ಈಗ ನಿನ್ನ ಮಗಳಿಗೆ ಲಕ್ಷಣ ಕುಮಾರನನ್ನು ವರಿಸುವಲ್ಲಿ ಮನಸ್ಸಿದೆ. ಮನಸ್ಸುಂಟ ಇಲ್ವೋ ಎನ್ನುವುದು ಮುಖ್ಯ ಅಲ್ಲ. ನನಗೆ ಮನಸ್ಸುಂಟು, ಮದುವೆ ಮಾಡಿಕೊಡುದು. ಇದು ಒತ್ತಾಯದ ಮದುವೆ. ಹೌದು, ಒತ್ತಾಯದ ಮದುವೆಯನ್ನು ಮಾಡಿದ್ರೆ ಹೆಣ್ಣಿನ ಜೀವನದಲ್ಲಿ ಜೀವಮಾನ ಇಡೀ ಜೇನು ಕುಟುಂಬದ ಹಾಗೆ ಅವಳ ಜೀವನ ಆಗ್ತದೆ. ಬಾಯಿಯಲ್ಲಿ ಯಾರಿವ? ನಮ್ಮ ಭೀಮಸೇನನ ಮಗ. ಭೀಮನ ಮಗ? ಹಿಡಿಂಬೆಯ ತನಯ. ಇಂಥದ್ದು ಇವ ಇವ ಈ ಜೇನುನೊಣ ಎಲ್ಲಿಂದ ಬಂತು? ಎಲ್ಲಿಂದ? ಆ ಜೇನುನೊಣದ ಪೆಟ್ಟಿಗೆ ಇಲ್ಲಿ ಉಂಟು. ಈ ಪೆಟ್ಟಿಗೆಯಿಂದ ಬಂತು. ಹೌದಾ ಮಾವ? ನಾವು
ಪ್ರಾಣಿಗಳನ್ನು ನೊಣಗಳನ್ನು ಕಳುಹಿಸಿದ್ದಲ್ವೋ ಹಾವು ಕಂಡದ್ದು ನಾನೇ, ಸಿಂಹದ ತಲೆ ಕಂಡದ್ದು ನಾನೇ, ನಿಮಗೆ ಜೇನ್ನೊಣವಾಗಿ ಕಚ್ಚಿದ್ದು ನಾನೇ. ಇನ್ನು ಏನೆಲ್ಲ ಕಚ್ಚಲಿಕ್ಕೆ ಉಂಟು ಗೊತ್ತುಂಟ ನಿಮಗೆ? ಈಗ ಯಾಕೆ ನನ್ನನ್ನು ಬಾಧಿಸುವುದು ಯಾಕೆ ಪುಣ್ಯಾತ್ಮ? ನಾನು ಮಗಳನ್ನು ನನ್ನ ತಮ್ಮನಾದ ಅಭಿಮನ್ಯುವಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳುವಲ್ಲಿವರೆಗೆ ಕೊಡುವಲ್ಲಿವರೆಗೆ ನನ್ನ ತಾಜ ನಿಮಗೆ ಎಲ್ಲಿ ಹೋದ್ರೂ ಕಾಣ್ತದೆ. ಅದಾಗುದಿಲ್ಲ. ಆಗುದಿಲ್ಲ. ಈಗ ಜೇನ್ನೊಣ ಬಿಟ್ಟದ್ದು. ಯಾವ ಹೆಣ್ಣು ಹೆತ್ತವನಿಗೂ ಈ ಪರಿಸ್ಥಿತಿ ಬರಬಾರ್ದಪ್ಪ. ಯಾಕೆ ಯಾಕೆ ನೀವು ಕೂಗುದೇ? ಕೂಗದೆ ಮತ್ತೇನು ಮಾಡಿದ್ರಿ? ಏನಾಗಿದೆ? ಹಸ್ತಿನೆಯ ಸಮಗ್ರ ಸೇನೆ ಜ್ವಾಲಾವತಿಯಲ್ಲಿ ಬೀಡು ಬಿಟ್ಟಿದೆ. ಅವರು ಮದುವೆಗೆ ಅಂತ ಬಂದವರು. ಈಗ ಹೇಳ್ತಾ ಇದ್ದೆ ಅಭಿಮನ್ಯುವಿಗೆ ಮದುವೆ ಮಾಡಿಕೊಡಿ. ಅವ್ರೀಗ ಇದ್ರೆ ಜನ ಬೀಡಿ ಬಿಟ್ಟಿದ್ದಾರೆ. ಬೀಡಿ ಬಿಟ್ಟದ್ದಲ್ಲ, ಬಿಡಾರವನ್ನು ಮಾಡಿ ಬಿಟ್ಟಿದ್ದಾರೆ. ಹಾಗೆ ಈಗ ಅವರು ಎದ್ದು ಆಯುಧ ಬಾಣಿಗಳಾಗಿ ಯುದ್ಧಕ್ಕೆ ಬಂದ್ರೆ ಅದನ್ನು ನೋಡಿಕೊಳ್ಳುವುದಾ, ನಾನು ಇವನಿಗೆ ಮದುವೆ ಮಾಡಿಕೊಳ್ಳುವುದಾ? ಮಾವಯ್ಯ, ಅಣ್ಣ ಮಾವನ ಜೊತೆಯಲ್ಲಿ ನೀವು ಮದುವೆ ಕಾರ್ಯಕ್ರಮಗಳಲ್ಲಿ ನಿರತರಾಗಿ ಸೇನೆ ಎಷ್ಟೇ ಇರಲಿ ಏನೇ ಇರಲಿ ಒಳಗೆ ಒಂದು ಸ್ವಲ್ಪ ಶಬ್ದ ಬಾರದ ಹಾಗೆ ನೀವು ಹೊರಗಿನಿಂದ ಸುಧಾರಿಸಿ ಕಳಿಸ್ತೇವೆ. ಅವ ಇರುವಾಗ ನನಗೆ ಭಯ ಮತ್ತೆ ಅಷ್ಟೇ. ನನ್ನ ಮಗಳಿಗೆ ಯಾರಾದ್ರೆ ನನಗೆ ಈ ಕಥೆ ಇವನಲ್ಲಿ ಅಡಕವಾಗಿದೆ. ಇಡೀ ಅಡಕವಾದ ಕಥೆ. ಹೌದಾ? ಇಡೀ ಅಡಕದ ಜೊತೆಗಲ್ಲ. ಆಯ್ತು ಆಯ್ತು, ನನ್ನ ಹೆಸರು ಬರ್ಬಾರ್ದು. ಸಂಭ್ರಮದಿಂದ ನಡೆದಿದ್ದಂತಹ ಲಕ್ಷಣ ಕುಮಾರ ಅವರ ಮದುವೆಯು ಹಾಲುಗಡಬಿ ಬಿಟ್ಟೇ ಇಲ್ಲ. ಹೌದು, ಲಕ್ಷಣನ ಅಪ್ಪನ ಮಿತ್ರ ಕರ್ಣ. ಎಡದ ಕರ್ಣವ ಮಗದ ಕರ್ಣವ? ನೀನು ಹೇಳಿದ ಕರ್ಣವಲ್ಲ. ನನಗೆ ಯಾವುದು ಕರ್ಣ ಇತ್ತು? ನೀ ಹೇಳಿದ್ದೇವೆ ಯಾವುದು? ಎಡದ್ದೋ ಬಲದ್ದೋ. ಅದು ನೀನು ಎಡದ ಕರ್ಣವೋ ಅಕರ್ಣವಾದಲ್ಲಿ ಕರ್ಣ ಎಲ್ಲ ಕಡೆ ಇರ್ತಾನೆ. ಎಡ ಅಂತ ಬಲದ ಅಂತ ಇಲ್ಲ. ಈಗ ಕೌರವನ ಎಡದಲ್ಲಿರುವುದ ಬಲದಲ್ಲಿರುವುದ ಅಂತ ಬಲ ಕೈಯಲ್ಲಿರುವವನು. ನಿಮಗೆ ಬೇರೆ ಏನಾದ್ರೂ ಅರ್ಥ ಆಯ್ತಾ? ಯಾರಿಗೆ? ನಿನಗೆ ಇಲ್ಲ, ನಿನಗೆ ಹೇಗೆ ಅರ್ಥ ಆಯ್ತು? ಇಲ್ಲ, ನಾ ಕೇಳಿದ್ದದೆ. ಎಡದ ಕರ್ಣವೋ ಬಲದ ಕರ್ಣವೋ? ಕೌರವ ಬಲದ ಬದಿಗೆ ಹೇಳಿದ್ರು ಅಲ್ಲಿಯೂ ಇರ್ತಾನೆ, ಎಡದ ಬದಿಯಲ್ಲಿ ಹೇಳಿದ್ರು ಅಲ್ಲಿಯೂ ಇರ್ತಾನೆ. ಈಗ ಏನು ಕರ್ಣ ಹೋಗಿದೆ ಅಂತ ಅದು ಸುದ್ದಿ ಮಾತ್ರ, ಪ್ರಚಾರ ಮಾಡುವುದಕ್ಕೆ ಏನುಂಟು? ಇರುವ ವಿಷಯ ಬೇಕಲ್ಲ. ಈಗ ಶಾಸ್ತ್ರದಲ್ಲಿ ನೋಡುವುದಕ್ಕೆ ಹೋದ್ರೆ ಋಣಾನುಬಂಧ ರೂಪೇಣ ಪಶುಪತಿ ಸುತಾನಯ. ನೀನು ಆ ವಾಕ್ಯ ಹೇಳಿದ್ರೆ ನಿಮಗೆ ಮಾರಕಾಯ್ತು. ಯಾಕೆ? ಹುಡುಕಿ ಅವನಿಗೆ ಸಿಕ್ಕಿಲ್ಲ ಅಂತಾದ್ರೆ ಅವನಿಗೆ ಋಣ ಇಲ್ಲ ಅಂತ ಆಯ್ತು. ಯಾಕೆ ಋಣ ಇಲ್ಲ ಅಂತ ಆದದ್ದು? ಮತ್ತೆ ಇನ್ನೇನು ಅವನಿಗೆ ಮದುವೆ ಆಗಲಿಲ್ಲಲ್ಲ, ಈಗ ಆಗಬೇಕಷ್ಟೇ ಅಲ್ಲ. ಋಣ ಉಂಟು ತಂದ್ರೆ ಸಿಗ್ತದೆ, ಮತ್ತೆ ನೀನು ಹಾರುವುದೇ. ಋಣ ಉಂಟು. ಈಗ ನಿನ್ನ ಎದುರು ನಾನು ಬಂದಿದ್ದೇನೆ, ನಿನ್ನನ್ನು ಸೋಲಿಸ್ತೇನೆ, ಅವಳನ್ನು ಕರ್ಕೊಂಡು ಹೋಗುತ್ತೇನೆ, ಮದುವೆ ಮಾಡ್ತೇನೆ. ಯಾರನ್ನು ಸೋಲಿಸಬೇಕು ಅಂತ ಇಲ್ಲ, ಋಣ ಉಂಟು ಅಂತ ತಾನಾಗಿ ಸಿಗ್ತದೆ. ಈಗ ನಾನು ಯಾಕೆ ನಿಂತಿದ್ದೇನೆ ಗೊತ್ತುಂಟು? ಯಾಕೆ ಆಗುವುದಿಲ್ಲ ಅಂತ ಹೇಳಿದ ದೊಡ್ಡ ಭಾವನ ವಿಷಯದಲ್ಲಿ ನಾನೊಂದು ಕೊಡಿಸುವುದಕ್ಕೆ ಬಂದಿದ್ದೇನೆ, ಬಿಟ್ಟ ಬೇರೆ ಏನು? ಅದು ನೀನು ಕೊಡಿಸಿದ್ದಕ್ಕೆ ಯಾಕೆ ಬಂದದ್ದು? ಋಣ ಇದ್ರೆ ಆಗ್ಬೇಕಿತ್ತಲ್ಲ ಮದುವೆ. ನಮ್ಮ ಕುಟುಂಬ ವ್ಯವಹಾರ ಇದು, ನಮ್ಮ ಕುಟುಂಬದ ವಿಷಯ. ಹೌದಾ? ಈಗ ಇಲ್ಲಿ ಆಗುತ್ತಿರುವುದು ನಮ್ಮ ಕುಟುಂಬದ ವಿಷಯ. ನಮ್ಮ ತಮ್ಮನಿಗೆ ಮದುವೆ, ನನ್ನ ತಮ್ಮನಿಗೆ. ಈಗ ನೀವು ದಿಪ್ಪಣ ತಕೊಂಡು ಬಂದಿದ್ದೀರಿ. ನಿನ್ನ ಅವಲಕ್ಷಣ ಕುಮಾರ ಇದ್ದಾನಲ್ಲ, ಅವಲಕ್ಷಣ ಅಲ್ಲ, ಲಕ್ಷಣ ಕುಮಾರ. ಅವನಿಗೆ ಏನೆಲ್ಲ ಕಂಡಿತ್ತು? ಯಾಕೆ? ಯಾಕೆ? ಅವನಿಗೆ ಋಣ ಇಲ್ಲ ಅಂತ ಅರ್ಥ. ಅಲ್ಲಿಗೆ ಮದುವೆ ಮುಗಿಲಿಲ್ಲಲ್ಲ, ಮತ್ತೆ ಇನ್ನು ಪ್ರಕರಣ ಉಂಟಲ್ಲ. ಹುಡುಗಿ ಎಲ್ಲಿದ್ದಾಳೆ? ನಿನ್ನ ಜೊತೆಯಲ್ಲಿ ಇದ್ದಾಳಲ್ಲ. ನನ್ನ ಜೊತೆಯಲ್ಲೆಲ್ಲ ಅಭಿಮನ್ಯುನೊಟ್ಟಿಗೆ ಇದ್ದಾಳೆ ಅವಳು. ಯಾರು? ನೀನು ಕರ್ಕೊಂಡು ಬಂದದ್ದಾ? ಮದುವೆ ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮವೂ ಆಗಿದೆ. ಅದಕ್ಕೆ ನಾನೀಗ ಬಂದದ್ದು. ಮೊದಲಾಗಿ ಎದುರು ಬಂದದ್ದು ನೀನಲ್ವೋ? ನಿನ್ನನ್ನು ಕೊಂದು ಅಭಿಮನ್ಯಲ್ಲಿಗೆ ಹೋಗಿ ಅವನನ್ನು ಸೋಲಿಸಿ ಅವಳನ್ನು ನಾನು ಕರ್ಕೊಂಡು ಹೋಗಿ ಅದು ನೋಡುವ.
ನಮ್ಮ ನಿಂತ ಹೊರಗ್ಯಾರು ಅರಿಯದೀಗ ಕೊಳು ಕೂಡ ತೊಳಗೆ ನಿಲ್ಲುವುದು ಒಂದೇ ಕೊರಳು ತೊಳಗೆ ನಿನ್ನ ಚೆಲುವೆಯ ಮೈಯುವೆ ಒಂದವ ಸಾಮಾನ್ಯನಲ್ಲ, ದುಶ್ಯಾಸನ ಅಣ್ಣನ ಮಗಳ ಮದುವೆಯನ್ನು ಸಡಗರದಿಂದ ಮಾಡಿ 1000 ಮಂದಿಗೆ ಅನ್ನ ಸಂತರ್ಪಣೆ ಮಾಡುವ ಕಾರ್ಯಕ್ರಮವನ್ನು ನಿರ್ವಹಿಸಿ. ಅನ್ನ ಸಂತರ್ಪಣೆ ಮತ್ತೆ ಮೊದಲ ಮದುವೆ ಎಂಬ ನಮ್ಮ ಕುಟುಂಬದಲ್ಲಿ ಹಾಗೆ ಈ ಹೊತ್ತಿಗೆ ಹುಡುಗಿಯನ್ನು ಅಪಹರಿಸಿದೆಯ ಪಾಪಿ ತುಂಬಣಿ ಬಿಡುವುದಿಲ್ಲ, ನಿನ್ನ ಶಿರ ಕಾಣಿದ್ದಾನೆ. ಎನಗೆಂದು ನಿಶ್ಚಯಿಸಿದ ಎನಗೆ ನಿಶ್ಚಯಿಸಿದ ಖಂಡಿಕೆಯ ಎನಗೆಂದು ನಿಶ್ಚಯಿಸಿದ ಖಂಡಿಕೆಯ ಮಗುವಿನ ಮೋಸದಿಂದ ಜನಪದ ಭಾಗದಲ್ಲಿ ಇಬ್ಬರು ಎದುರಾಗುವ ಅಮರೇಕಿ ಈ ಕಾಲಕ್ಕೆ ನೀವು ಮದುವೆ ಆಗ್ತದೆ ಅಂತ ಭಾವಿಸಿ ಮದುವೆ ಹೊರಡುವಾಗ ಬೇಡ ಅಂತ ಹೇಳಿದ್ರೆ ಯಾರು ಹೇಳಿ? ನಾನು ಸಣ್ಣ ಪ್ರಾಯ, ಅಪ್ಪ ಹೇಳಿದ್ರೆ ಈಗಲೇ ಮದುವೆ ಆಗಬೇಕು ಎಂಬುದಾಗಿ. ಸಣ್ಣ ಪ್ರಾಯದಲ್ಲಿ ಮದುವೆ ಆದ್ರೆ ತೊಂದರೆ ಇರುವುದಿಲ್ಲ. ಏನು ಹುಟ್ಟುವ ಮಕ್ಕಳಿಗೆ ಮಂಡೆ ಈಗ ಮದುವೆ ಆಗ್ತೇನೆ ಅಂತ ಭಾವಿಸಿ ಸರಿಮಣಿ ಕಟ್ಟುವ ಅಂತ ಆ ಹೊತ್ತಿಗಾಗುವಾಗ ಮದುವೆಯನ್ನು ಹಾಳು ಮಾಡಿ ಕರಿಮಣಿ ನಿಮ್ಮ ಕೈಯಲ್ಲಿ ಇದ್ರೆ ಮಾಲಿಕ ಬೇರೆ ಇದ್ದಾರೆ. ಡ್ಯೂಟಿ ಬಿಸಾಡಿದ ಬಾಟಿನ ಹಾಕುದು ಗುರುವರ ಕೋಪದೊಳಗೆ ಕೋಪದಿಂದ ಕರುಣಿಯ ವಾರ್ತನದಲ್ಲಿ ನೀ ದೊರಕಿಸಿಕೊಟ್ಟೇಂಗಿ ಗೌರವೇಶ್ವರ ಚೂಡು ಮಾಡಿ ಅಲ್ಲ ಗುರುಕುಲ ಚೂಡಾಮಣಿ. ಸರಿ ಹೇಳು. ನಿನ್ನ ಅಪ್ಪನಿಗೂ ನನಗೂ ಪದ್ಧ ವಿರೋಧಿಗಳು. ಹುಟ್ಟಿನಿಂದ ಇಂದಿನ ತನಕವೂ ಅವ ಯಾವಾಗ ಸಾಯ್ತಾರೆ ಎಂದು ಕಾಯ್ತಾ ಇರುವವ ಈ ಕೌರವ. ಮೊನ್ನೆ ಹೇಳಿದ್ರು. ಹೌದು, ನೀನು ಸತ್ತ ಮಾರನೇ ದಿವಸ ಸಾಯಿದಂತೆ. ಏನಾಗ್ಲಿ, ಅವನು ಸಾಯಿದ ನಾನು ಸಾಯಿದ ನೋಡಲ್ಲ. ಆದ್ರೆ ಈ ಹೊತ್ತಿನಲ್ಲಿ ನಾನಾ ವಿಧದ ಕಾರ್ಯಗಳನ್ನು ಬೀಸಿ ನನ್ನ ಮಗನಿಗೆ ಮದುವೆಯನ್ನು ತಪ್ಪಿಸಿ ಅಂತ ಮಹಾ ಚಾಂಡಾಲ ನೀನು. ನಿನ್ನ ತಲೆ ತೆಗಿತೆ ಮೋಸವ ನಡೆಸುವರಿಗೆ ಮೋಸವೇ
ಮಧುಮಧುಗೆ ನೆಲೆ ಮೋಸದ ಕೈಯಿಂದ ಕಡೆಗೆ ಹಾಸಿಗೆಗಳು ನಾನು ಕಾಲಸದ ಆಗುವುದೇನು ಅವರವೇಶ್ವರ ಹೆಣ್ಣಿಗೂ ಗಂಡಿಗೂ ಪ್ರೇಮಾಂಕುರಾಗಿ ತನ್ನ ಮಗನಾದಂತಹ ಅಭಿಮನ್ಯುವಿಗೆ ಬೇಕು ಅಂತವನ ತಾಯಿಯಾದ ಸುಭದ್ರೆ ಅಣ್ಣನಾದ ಬಲರಾಮರಲ್ಲಿ ನಿವೇದನೆಯನ್ನು ಸಲ್ಲಿಸಿದ್ದಾಳೆ. ಆಗುವುದಿಲ್ಲ ಅಂತ ಉದ್ಧಟ ಬರದಿಂದ ಒಬ್ಬನನ್ನು ಪ್ರೇಮಿಸಿದ ಹುಡುಗಿಯನ್ನು ನಿನ್ನ ಮಗನಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟವ ಬಲಭದ್ರ. ಹೌದು, ಈಗ ಅವನೇ ತನ್ನ ಮಗಳನ್ನು ಅಭಿಮನ್ಯುವಿಗೆ ಕೊಡುವುದಕ್ಕೆ ಮುಂದಾಗಿದ್ದಾನೆ. ಮುಂಡಾಸು ಕಟ್ಟಿ ಹಸೆಮಣೆಯಲ್ಲಿ ಕೊಟ್ಟಿದ್ದಾನೆ. ಕನ್ಯಾದಾನ ಮಾಡುವುದಕ್ಕೆ ಸಿದ್ಧನಿದ್ದಾನೆ. ನಮಗೆ ಓಲೆಯನ್ನು ಕಳುಹಿಸುವಾಗ ಬಲಭದ್ರ ಸ್ವಾಮಿಗೆ ಇಷ್ಟ ಇರಲಿಲ್ಲ ಅಭಿಮನ್ಯುವಿಗೆ ಕೊಡುವುದಕ್ಕೆ. ಸರಿ, ಹೌದು, ನೀನು ಹೇಳಿದ್ದನ್ನು ಕೊಟ್ಟೇನೆ. ಆವಾಗ ಬದಲಿಸಲಿಕ್ಕೆ ನೀವು ಹೇಳಿದಾಗ ಕೇಳಲಿಕ್ಕಲ್ಲ. ಈಗ ನಾನು ಕೌರವ ಬಂದದ್ದು. ಯಾರೇ ಬಾ, ನಿನಗೆ ವಾಸ್ತವ ವಿಷಯ ಹೇಳಿ. ಇನ್ನೊಬ್ಬರನ್ನು ಪ್ರೀತಿಸಿದ ಹುಡುಗಿ ನಿನ್ನ ಮಗನಿಗೆ ಬೇಕಾ? ಬೇಕೇ ಬೇಕು. ಯಾಕೆ ಬೇಕು? ಯಾಕೆ ಮದುವೆ ಆಗ್ಲಿಲ್ಲ? ಯಾಕೆಲ್ಲವೂ ಆಗ್ಲಿಲ್ಲ. ಅದು ನೀನು ಹೇಳಿ. ಖಂಡಿತ ಆಗ್ಲಿಲ್ಲ. ಆಗಿದೆ, ಆಗುವಂತ ಜಾತಿಯ ಮಕ್ಕಳೇ ಅಲ್ಲ. ಎಂತದ್ದು ಈ ಮದುವೆ ಅಂತ ಹೇಳಿದ್ರೆ ಎಂತದ್ದು? ಮನಸ್ಸು ಒಂದಾಗಿದೆ. ಗಾಂಧರ್ವ ವಿಧಿಯಿಂದ ಮದುವೆ ಆಗಿದೆ ಅವರಿಗೆ. ಅದು ಆಗಿಲ್ಲ. ಆಗಿದೆ, ಗಾಂಧರ್ವ ವಿಧಿಗೆ ಹೆಣ್ಣು ಗಂಡು ಮಾತ್ರ ಸಾಕು. ಶಾಸ್ತ್ರದಲ್ಲಿ ಈಗ ಬೇಕಾಗುವ ಶಾಸ್ತ್ರವನ್ನು ಬದಲಿಲ್ಲ. ಬೇಕಾಗೋದಲ್ಲ, ಅವರೊಳಗೆ ಅವರು ಮಾತು ಕಟ್ಟಿಕೊಂಡು ನಿನಗೆ ನಾನು ನನಗೆ ನೀನು ಆಗಿದೆ. ನಾನಂತೂ ಪಡೆದು ಅದು ಹೇಗೆ ಅಂತ ನಾನು ನೋಡ್ತೀನಿ. ನನ್ನ ಕೈಯಲ್ಲಿ ನಾನು ಕಟ್ಟಬೇಕಾಗಿದ್ದೇನೆ. ಹೌದಾ? ನೋಡಿ ಸಮಕಾಲಿಕ ಕಲ್ಯಾಣ ಒಳಗೆ ನಡೆದಾಯ್ತು. ಇವರು ಪೆಟ್ಟು ತಿಂದು ಓಡಿದ್ದಾರೆ. ಏನು ಬೇಕಾದ್ರೂ ಅದು